ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಮಹಾದೇವನ ಹತ್ರ ಸಾರಿ ಕೇಳಬೇಕಾಗಿತ್ತು ಅತ್ತೆ. ನಾನು ವಿನಾಕಾರಣ ಮಹಾದೇವನ ಮೇಲೆ ಅನುಮಾನ ಪಟ್ಬಿಟ್ಟೆ. ಮಹಾದೇವಂದು ಯಾವುದೇ ತಪ್ಪಿಲ್ಲ ಅಂದರೂ ನಾನು ನಂಬಲಿಲ್ಲ. ಆಪಾದನೆ ಬಂದಿದ್ದು ಎಷ್ಟು ನೋವಾಗಿದೆಯೋ ಅದಕ್ಕಿಂತ ನಾನು ಅವರನ್ನು ನಂಬಲಿಲ್ಲ ಅನ್ನೋ ನೋವು ಹೆಚ್ಚಾಗಿರುತ್ತೆ ಅಂತ ಗೊತ್ತು. ಅದಕ್ಕೆ ಕ್ಷಮೆ ಕೇಳೋಣ ಅಂತ ಮಹಾದೇವನ ಹುಡುಕ್ತಿದ್ದೆ ಅಂತಾಳೆ ಕಾವ್ಯ. ಕಾವ್ಯ, ಮಾಡಿರೋ ತಪ್ಪು ಅರಿವಾಗಿ ಕ್ಷಮೆ ಕೇಳೋದು ತುಂಬ ದೊಡ್ಡ ಗುಣ. ನೀನು ಮಹಾದೇವನ ಹತ್ರ ತಪ್ಪಾಯಿತು ಅಂತ ಕೇಳಿದರೆ ಅವನು ಆಕಾಶದಲ್ಲಿ ಹಾರಾಡ್ತಿರ್ತಾನೆ. ಮಹಾದೇವ ಇಲ್ಲೇ ಎಲ್ಲೋ ಇರ್ತಾನೆ, ಅಲ್ಲಿ ಬಾಲ್ಕನಿಯಲ್ಲೇ ಇರ್ಬೋದು ಅನ್ಸುತ್ತೆ, ಹೋಗಿ ನೋಡು ಅಂತಾರೆ ಕಲ್ಯಾಣಿ. ಸರಿ ಅತ್ತೆ ಅಂತ ಮಹಾದೇವ ಅಂತ ಕಾವ್ಯ ಬಾಲ್ಕನಿಗೆ ಹೋಗ್ತಾಳೆ. ಈ ಕಾಡು ರಾಕ್ಷಸಿ ನನ್ನ ಹತ್ರ ಕ್ಷಮೆ ಕೇಳೋಕೆ ಬಂದವಳ, ನಂಬೋದಾ? ಇಲ್ಲ ಇಲ್ಲ, ಅವಳು ಕಾಡು ರಾಕ್ಷಸಿ ಥರ ಆಡ್ತಾಳೆ ಅಷ್ಟೇ, ಆದರೆ ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ. ಮಹಾದೇವ, ಎಂಥ ಅವಕಾಶ ನಿಂದು, ಹೋಳಿಗೆ ಮೇಲೆ ತುಪ್ಪ ಸುರಿದಂಗೆ, ಈ ಚಾನ್ಸನ್ನು ಚೆನ್ನಾಗಿ ಉಪಯೋಗಿಸ್ಕೊ ಅಂತ ರೂಮಿಂದ ಹೊರಗಡೆ ಓಡ್ತಾನೆ ಮಹಾದೇವ. ಈಚೆ ಮಹೇಶ್ವರಿ ಇವತ್ತು ರಾಮ್ ಹತ್ರ ಮಾತಾಡಲೇಬೇಕು ಅಂತ ಬರುವಾಗ ಫೋನ್ ರಿಂಗ್ ಆಗೋದನ್ನು ನೋಡಿ ರಾಮ್ ಫೋನು ಇಲ್ಲಿ ಇಟ್ಬಿಟ್ಟು ಎಲ್ಲಿ ಹೋಗಿದ್ದಾನೆ ಅಂತ ಫೋನ್ ನೋಡಿ, ರಾಣಿ ಇವಳ್ಯಾಕೆ ನನ್ನ ಮಗನಿಗೆ ಫೋನ್ ಮಾಡ್ತಿದ್ದಾಳೆ ಅಂತ ಕಾಲ್ ರಿಸೀವ್ ಮಾಡ್ತಾರೆ ಮಹೇಶ್ವರಿ. ರಾಮಣ್ಣ, ನಾನು ರಾಣಿ ಮಾತಾಡ್ತಿರೋದು. ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ, ಅವರಿಗೆ ಲಿವರ್ ಫೇಲ್ ಆಗಿದೆಯಂತೆ, ಅವರು ಅದನ್ನು ಬದಲಾಯಿಸಬೇಕು ಅಂತ ಹೇಳ್ತಿದ್ದಾರಣ್ಣ. ನನಗೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂತಾಳೆ. ಅದಕ್ಕೆ ನನ್ನ ಮಗನಿಗೆ ಯಾಕೆ ಕಾಲ್ ಮಾಡಿದೆ, ಏನು ಮಾಡಬೇಕು ಅಂತ ರಿಪೋರ್ಟ್ ಕೊಟ್ಟಿರೋ ಡಾಕ್ಟ್ರನ್ನ ಕೇಳು, ಅವರೇ ಹೇಳ್ತಾರೆ. ಅದನ್ನು ಬಿಟ್ಟು ನನ್ನ ಮಗನಿಗೆ ಫೋನ್ ಮಾಡಿದರೆ ಚಳಿ ಬಿಡಿಸ್ಬಿಡ್ತೀನಿ. ಒಂದೆರಡು ದಿನ ಅಂತ ರಜೆ ಹಾಕಿ ಹೋದವಳು ನೀನು ಇವತ್ತಿನ ತನಕ ಮನೆ ಕಡೆ ತಲೆ ಹಾಕಿಲ್ಲ. ಬಿಟ್ಟು ಸಂಬಳ ಕೊಡೋದಕ್ಕೆ ನಾವೇನು ಇಲ್ಲಿ ಬಿಟ್ಟು ಛತ್ರ ನಡೆಸ್ತಿದ್ದೀವ? ನಿನ್ನ ಅಪ್ಪಂಗೆ ಹುಷಾರಿಲ್ಲ ಅಂದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಇನ್ನು ಮುಂದೆ ನನ್ನ ಮಗನಿಗೆ ಫೋನ್ ಮಾಡೋದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಹೇಳಿದ್ದೀನಿ, ಇಡೇ ಫೋನು ಅಂತ ಕಾಲ್ ಕಟ್ ಮಾಡ್ತಾರೆ ಮಹೇಶ್ವರಿ. ಆಗ ರಾಣಿ ಅಳ್ತಾಳೆ. ಅವಳ ಹತ್ರ ಸ್ನೇಹ ಬರ್ತಾಳೆ. ಈಚೆ ರಾಮ್ ಮಹೇಶ್ವರಿ ಹತ್ರ, ಯಾರಮ್ಮ ಫೋನ್ ಮಾಡಿದ್ದು ಅಂತಾನೆ. ಅದೇ ರಾಣಿ ಕಣೋ ಫೋನ್ ಮಾಡಿದ್ದು, ನಾಳೆನೂ ಕೆಲ್ಸಕ್ಕೆ ಬರಲ್ಲ ಅಂದ್ಲು. ನಾನು ರಾಮ್ಗೆ ಯಾಕಮ್ಮ ಕಾಲ್ ಮಾಡಿದೆ, ಬೇರೆ ಹೆಣ್ಮಕ್ಳಿಗೆ ಕಾಲ್ ಮಾಡ್ಬೋದಿತ್ತಲ್ಲ ಅಂದೆ ಅಷ್ಟೇ, ತಗೋ ಅಂತ ಫೋನ್ ಕೊಟ್ಟು, ರಾಮ್ ಆಸ್ಪತ್ರೆಯಲ್ಲಿ ರೌಡಿನ ಹೊಡೆದು ಬಿಡ್ದು ಪೊಲೀಸ್ಗೆ ಹಿಡಿದು ಕೊಟ್ಟಿ ನಿನಗೆ ಯಾಕೋ ಬೇಕು ಕಂದ ಇದೆಲ್ಲ? ಆ ಮಹಾದೇವನಿಗೆ ಇರಲಿ ಕಣೋ, ಇದೆಲ್ಲ ನೀನು ಮಾಡೋದು ಬೇಡ ಕಣೋ, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು ಸಾಕು ಅಂತಾರೆ ಮಹೇಶ್ವರಿ. ಏನಮ್ಮ ಮಾತಾಡ್ತಿದ್ಯಾ ನೀನು? ಅಕಸ್ಮಾತ್ ಅಣ್ಣನ ಜಾಗದಲ್ಲಿ ನಾನು ಇದ್ದಿದ್ರೆ ಅಣ್ಣನನ್ನು ಉಳಿಸೋದಕ್ಕೆ ನಾನು ಪಟ್ಟಿರೋ 10 ಪಟ್ಟು ಹೆಚ್ಚು ಕಷ್ಟಪಟ್ಟಿರೋನು. ಅಣ್ಣ ಹೊರಗಿನವನಲ್ಲ ಅಮ್ಮ, ನಮ್ಮದೇ ಎಲ್ಲರದ್ದು ಒಂದೇ ರಕ್ತ ಅನ್ನೋದನ್ನು ಮರಿಬೇಡ. ಅವನ ಕಷ್ಟಕ್ಕೆ ನಾವೇ ಆಗಲಿಲ್ಲ ಅಂತಂದರೆ ನಮ್ಮ ಕಷ್ಟಕ್ಕೆಲ್ಲ ಅವನ ಶಕ್ತಿಯಾಗಿ ನಿಂತಿದ್ದಾನೆ ತಾನೆ. ಇನ್ನು 10 ಸಲ ಕಷ್ಟ ಬಂದರೂ ನಾನು ಅವನಿಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ರಾಮ್ ಹೋಗ್ತಾನೆ. ಈಚೆ ಮಹಾದೇವ ವಾಪಸ್ ರೂಮಿಗೆ ಬಂದು ಕರ್ಟನ್ ಹಿಂದೆ ಬಚ್ಚಿಟ್ಕೋತಾನೆ. ಆಗ ಕಾವ್ಯ ಪುನಃ ಅವನು ಕರೀತಾ ರೂಮಿಗೆ ಬಂದು, ಎಲ್ಲಿ ಹೋಗ್ಬಿಟ್ಟ ಇವನು ಅಂತ ನೋಡುವಾಗ ಕರ್ಟನ್ ಹಿಂದೆ ಮಹಾದೇವ ಇರೋದನ್ನು ನೋಡಿ, ಮಹಾದೇವ, ಸರ್ ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡಿರೋದು ಗೊತ್ತಾಗಿದೆ, ಹೊರಗಡೆ ಬನ್ನಿ ಸರ್. ಮಹಾದೇವ, ಹೊರಗಡೆ ಬಾ, ಅಲ್ಲಿ ಯಾಕೆ ಬಚ್ಚಿಟ್ಕೊಂಡಿದ್ಯಾ ಅಂತಾಳೆ ಕಾವ್ಯ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಯಾಕೆ ಬಚ್ಚಿಟ್ಕೊಳ್ಳಿ ಅಂತಾನೆ ಮಹಾದೇವ. ಅಲ್ಲಿ ಮೊಟ್ಟೆ ಇಡೋದಕ್ಕೆ ಹೋಗಿದ್ಯಾ ಅಂತಾಳೆ ಕಾವ್ಯ. ನಾನು ಹುಂಜ, ಮೊಟ್ಟೆ ಕಾವು ಕೊಡೋದಷ್ಟೇ ನನ್ನ ಕೆಲಸ. ಅದು ನಾನು ನಡ್ಕೊಂಡು ಬರ್ತಿದ್ನಾ, ಜೇಬಲ್ಲಿ ಕಾಯಿನ್ಗಳಿದ್ವು, ಹಾಗೆ ಎಲ್ಲ ಉದುರಿದ್ವು, ನಾನು ಹಾಗೆ ಹುಡುಕಿ ಅದರೊಳಗೆ ಇದ್ದೆ, ತಾವು ಬಂದ್ರಿ ಅಷ್ಟೇ ಅಂತಾನೆ ಮಹಾದೇವ. ನಾನು ಆವಾಗಿಂದ ತಮ್ಮನೆ ಕೂಗ್ತಾನೆ ಇದ್ದೆ, ನೀವು ಕೇಳಿಸ್ಕೊಳ್ಳದೆ ಇರೋಷ್ಟು ಬ್ಯುಸಿ ಆಗಿದ್ರಾ ಅಂತಾಳೆ ಕಾವ್ಯ. ನಾನು ಸ್ಟೇಷನ್ಗೆ ಹೋಗಿ ಬಂದಮೇಲೆ 100 ಜನ ಫೋನ್ ಮಾಡ್ತವ್ರೆ, ನನಗಂತೂ ಫೋನಲ್ಲಿ ಮಾತಾಡಿ ಬಾಯಿ ನೋವ್ತಿದೆ, ಹೀಗೆ ಹಿಡ್ಕೊಂಡು ಕೈ ನೋವ್ತಿದೆ, ಓಡಾಡಿ ಕಾಲು ನೋವ್ತಿದೆ ಅಂತಾನೆ ಮಹಾದೇವ. ನೀನು ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾಕೆ ಹಾಗೆ ಮಾಡಿದ್ದು ಅಂತಾಳೆ ಕಾವ್ಯ. ನೀನು ನನ್ನೆಲ್ಲದಕ್ಕೂ ಅನುಮಾನಿಸಿ ನೋಡ್ತೀಯಾ, ನಾನೇನೇ ಹೇಳಿದರೂ ನಂಬಕ್ಕೆ ಇಲ್ಲ. ನಾನು ಅಲ್ಲಿ ಹಾವು ಹೋಯ್ತು ಅಂದರೂ ನೀನು ಸುಳ್ಳು ಹೇಳ್ತೀಯಾ, ಅಲ್ಲಿ ಹೋಗಿದ್ದು ಇಲ್ಲಿನೇ ಅಂತೀಯ, ಅದಕ್ಕೆ ಯಾಕೆ ನಿಂತಾವ ಮಾತಾಡಿ ಬೇಸರ ಮಾಡೋದು ಅಂತ ನನ್ನ ಪಾಡಿಗೆ ನಾನಿದ್ದೀನಿ ಅಂತಾನೆ ಮಹಾದೇವ. ನಾನು ವಿಷಯ ಗೊತ್ತಿಲ್ಲದೆ ನಿನ್ನನ್ನು ಅನುಮಾನಿಸ್ಬಿಟ್ಟೆ, ಐ ಆಮ್ ಸಾರಿ ಮಹಾದೇವ ಅಂತಾಳೆ ಕಾವ್ಯ. ಆಫ್ ಮಾಡು ಅಮ್ಮ ಮಿಕ್ಸಿನ, ದೊಡ್ಡೋರೇನೋ ಮಾತಾಡ್ತವ್ರೆ, ಕೇಳಿಸ್ತಿಲ್ಲ, ಸರಿಯಾಗಿ ಕೇಳಿಸ್ತಿಲ್ಲ, ಇನ್ನೊಂದ್ಕಿತ ಹೇಳು ಕಾವ್ಯ ಅಂತಾನೆ ಮಹಾದೇವ. ವಿನಾಕಾರಣ ನಿನ್ನ ಅನುಮಾನಿಸ್ಬಿಟ್ಟೆ, ಐ ಆಮ್ ಸಾರಿ ಅಂತಾಳೆ ಕಾವ್ಯ. ಏನಾದರೂ ಹೇಳಿದ್ಯಾ? 1 ನಿಮಿಷ ಇರು ಅಂತ ಕಿವಿ ಮುಚ್ಕೊಂಡು ಫೋನಲ್ಲಿ ಮಾತಾಡಿ ಕಿವಿ ಕೇಳಿಸ್ತಿಲ್ಲ, ಇನ್ನೊಂದಪ್ಪ ಹೇಳ್ತೀಯಾ ಅಂತಾನೆ ಮಹಾದೇವ. ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು ಮಹಾದೇವ, ಅದು ನನಗೆ ಅರ್ಥ ಆಗಿದೆ, ಐ ಆಮ್ ಸಾರಿ ಅಂತಾಳೆ ಕಾವ್ಯ. ಆಗ ಮಹಾದೇವ ನಗ್ತಾ, ಸುಮ್ಮನೆ ತುಟಿ ಪಟಪಟ ಮಾಡಿ ನನ್ನ ಯಾಮರಿಸ್ತಿದ್ಯಾ, ನೀನೇನು ಮಾತಾಡ್ತಿಲ್ಲ ತಾನೆ ಅಂತಾನೆ ಮಹಾದೇವ, ನಾನು ಮನಸಾರೆ ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು ಅಂತಾಳೆ ಕಾವ್ಯ. ಏನಂದೆ, ಸಾರಿನಾ? ಅದು ನೀನು ನನ್ನ ಕ್ಷಮಿಸು ಅಂದಿದ್ಯಾ? ಕೇಳೋಕೆ ಹಿತವಾಗಿದೆ ಕಾವ್ಯ, ಇನ್ನೊಂದು ಸಲ
ಆ ಪದನ ಆಚೆಗೆ ಬಿಡು ನೋಡೋಣ ಅಂತಾನೆ ಮಹಾದೇವ. ಆಗ ಕಲ್ಯಾಣಿ ಬಂದು ಮಹಾದೇವ ಅಂತಾರೆ. ಕಾವ್ಯ ಇಷ್ಟೊತ್ತಾಗಿದೆ ಮಲ್ಗೋಣ ಬಾ ಅಂತಾನೆ ಮಹಾದೇವ. ಕಲ್ಯಾಣಿ ಕಿವಿ ಹಿಡಿದು ಮಹಾದೇವ ನಾಟಕ ಮಾಡ್ತೀಯ, ಪಾಪ ಯಾಕೋ ಆ ಮಗುನ ಸತಾಯಿಸ್ತೀಯ, ಅವಳು ತಪ್ಪಾಯಿತು ಅಂತ ಸಾರಿ ಕೇಳಿದರೆ ಅಂತಾರೆ. ಪರವಾಗಿಲ್ಲ ಬಿಡು ಕಾವ್ಯ, ಎಷ್ಟೇ ಆದರೂ ನಾನು ನಿನ್ನ ಗಂಡ ಅಲ್ವಾ ಅಂತಾನೆ ಮಹಾದೇವ. ನಿನಗೆ ಪೊಲೀಸ್ ಸ್ಟೇಷನಲ್ಲಿ ಏನೂ ತೊಂದರೆ ಆಗಿಲ್ಲ ತಾನೆ ಅಂತಾಳೆ ಕಾವ್ಯ. ಯಾಕೆ ಹಂಗೆ ಕೇಳ್ತಿದ್ಯಾ ಅಂತಾನೆ ಮಹಾದೇವ. ಕಾವ್ಯ ಅವಳ ಫ್ರೆಂಡ್ಗೆ ಕಾಲ್ ಮಾಡಿ ಚೆನ್ನಾಗಿ ನೋಡ್ಕೊ ಅಂತ ಕೇಳ್ಕೊಂಡ್ಲು, ಅದಕ್ಕೆ ಅಂತಾರೆ ಕಲ್ಯಾಣಿ. ಫೋನ್ ಮಾಡಿದ ಫ್ರೆಂಡು ಇವರೇನಾ, ಇಬ್ಬರು ಸರಿಯಾಗವ್ರೆ ಅಂತ ಮಹಾದೇವ ಯೋಚನೆ ಮಾಡ್ತಾನೆ. ನಿನ್ನೆ ಕೇಳ್ತಿರೋದು ಹೇಳೋ ಅಂತಾರೆ ಕಲ್ಯಾಣಿ. ಅಮ್ಮ ಯಾಕೆ ಕೇಳ್ತೀಯಾ, ನಿನ್ನ ಸೊಸೆ ಫೋನ್ ಮಾಡಿ ಮಡಗಿದ್ದು ರಾಜನ್ ಥರ ನೋಡ್ಕೊಡ್ರು ಬಿರಿಯಾನಿ ಮೇಲೆ ಬಿರಿಯಾನಿ, ಕೋಲ್ಡ್ ಡ್ರಿಂಕ್ಸ್ ಮೇಲೆ ಕೋಲ್ಡ್ ಡ್ರಿಂಕ್ಸ್ ತಂದು ಕೊಡ್ತಾನೆ ಇದ್ರು, ಕೆಳಗಡೆ ಕೂರೋಕ್ಕೂ ಬಿಡಲಿಲ್ಲ, ಉಯ್ಯಾಲೆ ತಂದು ಉಯ್ಯಾಲೆ ಮೇಲೆ ಕೂರಿಸಿ ತೂಗ್ತಿದ್ರು, ಬೀಸಣಿಗೆಯಲ್ಲಿ ಬೀಸ್ತಿದ್ರು ಅಂತಾನೆ ಮಹಾದೇವ. ಸರಿ ನಾನು ಮಲಗ್ತೀನಿ, ನೀವು ಹೋಗಿ ಮಲಗಿ ಅಂತಾರೆ ಕಲ್ಯಾಣಿ. ಈಚೆ ರಾಣಿ ಅಮ್ಮ ರಾಮ್ ಸರ್ ಹತ್ರ ಮಾತಾಡಿದ್ಯಾ, ಅವ್ರು ಸಹಾಯ ಮಾಡ್ತೀನಿ ಅಂತಾರೆ. ಇಲ್ಲ ಅಮ್ಮ, ರಾಮಣ್ಣನ ಹತ್ರ ಮಾತಾಡೋಕ್ಕಾಗಿಲ್ಲ, ಅವ್ರ ಅಮ್ಮ ಮಾತಾಡಿ ಈ ವಿಷಯವಾಗಿ ಇನ್ನೊಂದ್ಸಲ ಫೋನ್ ಮಾಡಬೇಡ ಅಂತ ಕ್ರೂರವಾಗಿ ಹೇಳಿಬಿಟ್ರು ಅಂತಾಳೆ ರಾಣಿ. ಅವ್ರು ಒಳ್ಳೆಯವರು ಅಂದೆ ನೀನು ಅಂತಾರೆ ಅಮ್ಮ. ಅವರು ಒಳ್ಳೆಯವರೇ, ನಮ್ಮ ಹಣೆಬರ ಸರಿ ಇಲ್ಲ ಅಷ್ಟೇ ಅಂತಾಳೆ ರಾಣಿ. ಹಾಗಂದ್ರೆ ನಿಮ್ಮ ಅಪ್ಪ ಹೇಗೆ ಹುಷಾರಾಗೋದು, ಅದೇನೋ ಹೇಳ್ತಿದ್ಯಲ್ಲ, ಮದುವೆ ಟೈಮಲ್ಲಿ ಪ್ರೇಮಗೆ ಸಹಾಯ ಮಾಡಿದ್ದೆ, ಸಮಯ ಬಂದಾಗ ಪ್ರತ್ಯುಪಕಾರ ಮಾಡ್ತಾರೆ ಅಂತ. ಈಗ ಆ ಸಮಯ ಬಂದಿದೆ ಕಣೆ, ಪ್ರೇಮ ಹತ್ರ ಅವಳ ಗಂಡನ ಹತ್ರ ಮಾತಾಡಿ ನನ್ನ ಗಂಡನ ಉಳಿಸ್ಕೊಡೋದಿಕ್ಕೆ ಹೇಳೆ ಅಂತಾರೆ ಅಮ್ಮ. ಅದನ್ನೆಲ್ಲ ಸ್ನೇಹ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅಮ್ಮ ಇವಾಗ ಯಾಕೆ ಆ ವಿಷಯ, ರಾಣಿ ಕಷ್ಟ ಬಂದಾಗಲೇ ಅಲ್ವಾ ಕೈ ಚಾಚೋದು, ನೀನು ಅವಳಿಗೆ ತಾಳಿ ಭಾಗ್ಯ ಕೊಟ್ಟೆ, ನೀನೀಗ ನನ್ನ ತಾಯಿ ತಾಳಿ ಉಳಿಸು ಅಂತ ಕೇಳೋ ಸಮಯ ಕಣೆ ಅಂತಾರೆ ಅಮ್ಮ. ಅಮ್ಮ ಆ ವಿಷಯ ಬೇರೆ ಈ ವಿಷಯ ಬೇರೆ, ಎರಡಕ್ಕೂ ತಾಳೆ ಹಾಕಬೇಡ, ದೇವ್ರಿದ್ದಾನೆ ಏನೋ ಒಂದಾಗುತ್ತೆ ಬಿಡು ಅಂತಾಳೆ ರಾಣಿ. ಅಂದರೆ ರಾಣಿಗೆ ಪ್ರೇಮ ಕಳ್ತನದ ಬಗ್ಗೆ ಎಲ್ಲ ಗೊತ್ತಿದೆಯಾ, ಮದುವೆ ವಿಚಾರದಲ್ಲಿ ಪ್ರೇಮಂಗೆ ಸಹಾಯ ಮಾಡಿದ್ದು ಇವಳೇನಾ, ಹಾಗಿದ್ರೆ ಪ್ರೇಮ ಮೋಸ ಮಾಡಿರೋ ಎಲ್ಲ ವಿಚಾರ ಇವಳಿಗೆ ಗೊತ್ತಿರುತ್ತೆ. ರಾಣಿ ಅಪ್ಪಂಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕಾಗಿಲ್ವಾ, ಇವಳ ಪರಿಸ್ಥಿತಿನ ನಾನು ಬಳಸ್ಕೊಂಡು ಈ ರಾಣಿನ ಸರಿಯಾಗಿ ಬಳಸ್ಕೊಂಡ್ರೆ ಪ್ರೇಮ ವಿರುದ್ಧ ಸತ್ಯ ಹೊರಗೆ ಬರುತ್ತೆ, ಇವಳನ್ನು ಮುಂದಿಟ್ಕೊಂಡು ಆಟ ಆಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ಸ್ನೇಹ. ಈಚೆ ರೂಮಲ್ಲಿ ರಾಮ್ ರೆಡಿಯಾಗಿ ಮಹಾದೇವಣ್ಣ ಹೇಳಿದ ಹಾಗೆ ಪಂಚಮಿ ನೋಡಿದ ಹುಡುಗನ ತಂದೆನ ಮೀಟ್ ಮಾಡಬೇಕು, ಅವ್ರ ಜೊತೆ ಕೂತು ಮಾತಾಡಿ ಮದುವೆ ಕನ್ವಿನ್ಸ್ ಮಾಡಬೇಕು ಅಂತ ಹೋಗುವಾಗ ರಾಮ್ಗೆ ಕೆಳಗಡೆ ಬಿದ್ದಿರೋ ಗೆಜ್ಜೆ ಸಿಗುತ್ತೆ. ಅದನ್ನು ತಗೊಂಡು ಕಾಲ್ಗೆಜ್ಜೆ ಯಾರದ್ದಿರ್ಬೋದು, ಇನ್ಯಾರದ್ದಿರುತ್ತೆ, ಪ್ರೇಮಂದೇ ಆಗಿರುತ್ತೆ ಅಂತ ಕಿಚನ್ನಲ್ಲಿರೋ ಪ್ರೇಮ ಹತ್ರ ಬಂದು, ಪ್ರೇಮ ನಿನ್ನ ಕಾಲ್ಗೆಜ್ಜೆ ಇಲ್ಲಿ ಅಂತಾನೆ ರಾಮ್. ಇದ್ದಕ್ಕಿದ್ದ ಹಾಗೆ ಕಾಲ್ಗೆಜ್ಜೆ ಬಗ್ಗೆ ಯಾಕೆ ಕೇಳ್ತಿದ್ಯಾ, ಇನ್ನೆಲ್ಲಿರುತ್ತೆ ಇಲ್ಲಿ ನೋಡು ಅಂತ ಕಾಲನ್ನು ತೋರಿಸಿ ಕಾಲ್ಗೆಜ್ಜೆ ಅಂತಾಳೆ ಪ್ರೇಮ. ಇಲ್ಲಿದೆ ನಿನ್ನ ಗೆಜ್ಜೆ, ತಗೋ ಹಾಕು ಅಂತಾನೆ ರಾಮ್. ಕೈಯೆಲ್ಲ ಹಿಟ್ಟಾಗಿದೆ, ನಾನು ಆಮೇಲೆ ಹಾಕ್ಕೋತೀನಿ ಅಂತಾಳೆ ಪ್ರೇಮ. ಇಲ್ಲೇ ಇಟ್ಟಿರ್ತೀನಿ ಆಮೇಲೆ ಹಾಕೋ ಅಂತ ಇಡ್ತಾನೆ ರಾಮ್. ಆಗ ಪ್ರೇಮ ಗೆಜ್ಜೆನ ಹಿಡ್ಕೊಂಡು ಹಿಟ್ಟಿನ ಕೈಯಲ್ಲೇ ಹಾಕ್ಕೊಳ್ಳೋಕೆ ಕಷ್ಟಪಡ್ತಾಳೆ. ಯಾಕೆ ಒದ್ದಾಡ್ತಿದ್ಯಾ, ಕೊಡು ನಾನೇ ಹಾಕ್ತೀನಿ ಅಂತ ರಾಮ್ ಹೇಳ್ತಾನೆ. ನೀನು ಹಾಕ್ತೀಯಾ ಅಂತಾಳೆ ಪ್ರೇಮ. ಯಾಕೆ ಬೇಡವಾ ಅಂತಾನೆ ರಾಮ್. ಹಾಗಲ್ಲ, ಆಮೇಲೆ ನಾನೇ ಹಾಕ್ಕೋತೀನಿ ಅಂತಾಳೆ ಪ್ರೇಮ. ಆಮೇಲೆ ಯಾಕೆ, ಈಗಲೇ ಹಾಕ್ತೀನಿ ಕೊಡು ಅಂತ ರಾಮ್ ಗೆಜ್ಜೆನ ಹಿಡ್ಕೊಂಡು ಪ್ರೇಮನೇ ನೋಡ್ತಾ ಕೂತ್ಕೋತಾನೆ. ನಂತರ ಪ್ರೇಮನ ಕಾಲನ್ನು ಎತ್ತಿ ತನ್ನ ತೊಡೆ ಮೇಲೆ ಇಟ್ಕೊಂಡು ಅವಳ ಕಾಲಿಗೆ ಗೆಜ್ಜೆನ ಹಾಕ್ತಾನೆ ರಾಮ್. ಈಗ ಪರ್ಫೆಕ್ಟ್ ಆಯ್ತು ನೋಡು ಅಂತಾನೆ. ಪ್ರೇಮ ಅವನ್ನೇ ನೋಡ್ತಾಳೆ, ಅವನು ಪ್ರೇಮನ್ನೇ ನೋಡ್ತಿರ್ತಾನೆ. ಖುಷಿ ಆಯ್ತಾ ಪ್ರೇಮ ಅಂತಾನೆ ರಾಮ್. ತುಂಬ ಖುಷಿ ಆಯಿತು ರಾಮ್ ಅಂತ ಹಿಟ್ಟಿನ ಕೈಯಿಂದ ರಾಮ್ ಕೆನ್ನೆನ ಮುಟ್ತಾಳೆ ಪ್ರೇಮ. ಈಚೆ ಮಹೇಶ್ವರಿ ಪ್ರೇಮ ಅಪ್ಪ ಅಮ್ಮ ಕಾಲ್ ಮಾಡಿದ್ರು, ಅದೇನೋ ಹರಕೆ ಹೊತ್ತಿದಾರಂತೆ, ಅದಕ್ಕೆ ತವ್ರ ಮನೇಲಿ ಇಬ್ಬರು ದೀಪ ಹಚ್ಬೇಕಂತೆ ಅಂತಾರೆ. ಹೋಗ್ರಮ್ಮ, ನಿಮ್ಮಿಬ್ಬರ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಹೊರಡಿ ಅಂತಾರೆ ಕಲ್ಯಾಣಿ. ಹೋಗಿ ನೀವು ವಾಪಸ್ ಇಲ್ಲಿಗೆ ಬರಬಾರ್ದು, ಹಾಗೆ ಮಾಡ್ತೀನಿ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.